ಅಂದರೆ ಎಷ್ಟು ಲೆವೆಲ್ ಆಫ್ ಆಕ್ಸಿಜನ್ ನಮ್ಮ ಒಳಗಡೆ ಹೋಗಬೇಕು, ಎಷ್ಟು ಪ್ರಾಣಶಕ್ತಿ ಒಳಗೆ ಹೋಗಬೇಕು, ಎಷ್ಟು ಹೊರಗಡೆ ಬರಬೇಕು, ಆ ಕಾನ್ಷಿಯಸ್ನೆಸ್ ಇದೆಯಾ? ಇಲ್ಲ. ಸಿಂಪಲ್ ಪ್ರಾಕ್ಟೀಸ್ ಏನಂದರೆ ಪ್ರಾಣಾಯಾಮ. ಏನಕ್ಕೆ ಆಯ್ತಪ್ಪ ನನ್ನ ಹತ್ರ ಪ್ರಾಣ ಇದೆಯಲ್ಲ, ಮತ್ತು ಅದಕ್ಕೆ ಯಾಕೆ ಮಾಡಬೇಕು? ಸನ್ಯಾಸತ್ವ ತಗೊಬೇಕು, ನಾವು ಮನೆ ಮಠ ಬಿಟ್ಟು ಹೋಗಬೇಕು, ಆಮೇಲೆ ಜವಾಬ್ದಾರಿಗಳನ್ನ ತಗೊಳ್ಳಂಗಿಲ್ಲ. ನಾನು ಡಿಪ್ರೆಷನಲ್ಲಿದ್ದೆ, ಲೈಫಲ್ಲಿ ತುಂಬ ಡಿಪ್ರೆಷನಲ್ಲಿದ್ದೆ. ಈ ಲೈಫಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ತಾ ಇತ್ತು. ಜಾಬು, ಕೆರಿಯರ್ ಎಲ್ಲದರಲ್ಲೂ ಪ್ರಾಬ್ಲಮ್ ಫೇಸ್ ಮಾಡಬೇಕಾದ್ರೆ ಈಗ ಆತ್ಮಕ್ಕೆ ಬಟ್ಟೆ ಇದೆಯಾ? ಆತ್ಮಕ್ಕೆ ಮೇಕಪ್ ಬೇಕಾ? ಆತ್ಮಕ್ಕೆ ಕಂಡೀಷನ್ಸ್ ಇದೆಯಾ? ಆ್ಯಂಡ್ ಕೆಲವರು ರಾಂಗ್ ಎಲ್ಲಿ ಮಾಡ್ಕೊಳ್ತಾರೆ ಅಂತ. ಯಾಕೆ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಸ್ಪಿರಿಚುವಲ್ಗೆ ಹೋಗ್ತೀನಿ ಅಂದರೆ ಭಯ ಪಡ್ತಾರೆ, ಅಥವಾ ಯಾಕೆ ಹೆಣ್ಮಕ್ಳು ಭಯ ಪಡ್ತಾರೆ ಅಂದರೆ ರಾಂಗ್ ಇನ್ಫಾರ್ಮೇಷನ್ ಇಟ್ಕೊಂಡಿದ್ದಾರೆ, ತಪ್ಪು ಮಾಹಿತಿ. ಭೀಷ್ಮಾಚಾರ್ಯರಿಗೆ ಮುಳ್ಳಿನ ಹಾಸಿಗೆ ಮೇಲೆ ಅವರು ಪ್ರಾಣವನ್ನು ಬಿಡ್ತಾರೆ, ಅಂದರೆ ಮಲ್ಕೊಂಡಿರ್ತಾರೆ ಅಲ್ವಾ ಅಲ್ಲಿ. ಅದು 100 ವರ್ಷದ ಹಿಂದೆ ಅವರು ಏಜ್ಗೆನೆ ಅಡಿಕ್ಷನ್ಸ್ಗಳಿಗೆ ಒಳಗಾಗ್ತಾ ಇದ್ದಾರೆ, ಚಿಕ್ಕ ಏಜ್ಗೆನೆ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಕಾನ್ಷಿಯಸ್ನೆಸ್ಸಲ್ಲಿ ಬದುಕ್ತಾ ಇಲ್ಲ. ನಾವು ಬದುಕೋಕೆ ಉಸಿರು ಬೇಕು ಅಂತೀವಲ್ಲ, ಹಾಗೆ ಆ ಬದುಕನ್ನು ಸರಿಯಾಗಿ ಜೀವಿಸೋಕೆ ಆಧ್ಯಾತ್ಮ ಬೇಕು.